ಇನ್ನು ಕಾಫಿನಾಡಲ್ಲೂ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗಿರುವುದರಿಂದ ಅಲ್ಲಿನ ಪ್ರಯಾಣಿಕರು ಕೂಡ ಸಾಕಷ್ಟು ಪರದಾಡ್ತಿದ್ದಾರೆ. ಡಿಪೋಗಳಿಂದ ಹೊರಬಾರದ 570 ಕೆಎಸ್ಆರ್ಟಿಸಿ ಬಸ್ಗಳು ಸಂಪೂರ್ಣವಾಗಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಸ್ತಬ್ಧವಾಗಿದೆ. ಖಾಸಗಿ ಬಸ್, ಆಟೋ, ಟಿಟಿ ಮೊರೆ ಹೋಗಿದ್ದಾರೆ ಜನ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಪರದಾಡ್ತಾ ಇದ್ದಾರೆ. ಬಸ್ ಇದೆ ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಆದರೆ ಬಸ್ ಇರಲ್ಲ, ಮತ್ತೆ ಊರ ಕಡೆ ವಾಪಸ್ ಹೋಗೋದಕ್ಕಾಗೋದಿಲ್ಲ. ಇನ್ನು ಬೇರೆ ಬೇರೆ ಕಡೆ ಕೆಲಸ ಕಾರ್ಯಗಳಿಗೆ ಹೋಗುವವರು ಈ ಟಿಟಿ ವಾಹನ, ಬೇರೆ ಬೇರೆ ಖಾಸಗಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಶ್ವಿತ್ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಸಾರಿಗೆ ನೌಕರರು ಇಂದಿನಿಂದ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂಥದ್ದು. ಇದರ ಎಫೆಕ್ಟ್ ಕಾಫಿನಾಡು ಚಿಕ್ಕಮಗಳೂರಿಗೂ ಕೂಡ ತಟ್ಟಿರುವಂಥದ್ದು. ನಾವೀಗ ಚಿಕ್ಕಮಗಳೂರಿನ ಡಿಪೋದಲ್ಲಿ ಇದ್ದೇವೆ. ಇಲ್ಲಿನ ಸ್ಥಿತಿಯನ್ನು ನೋಡ್ಬೋದು. ಸಂಪೂರ್ಣವಾಗಿ ಬಸ್ಗಳು ಡಿಪೋವನ್ನು ಸೇರಿರುವಂಥದ್ದು. ಏನು ಪ್ರಮುಖವಾಗಿ ಬೆಳಗ್ಗೆಯಿಂದಲೇ ಗ್ರಾಮಾಂತರ ಮತ್ತು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಗೆ ಬಸ್ಗಳು ಸಂಚಾರವನ್ನು ಮಾಡಬೇಕಾಗಿತ್ತು. ಆದರೆ ಸಂಪೂರ್ಣವಾಗಿ ಕರ್ತವ್ಯವನ್ನು ನಿರ್ವಹಿಸಲು ನೌಕರರು ಹಿಂದೇಟುವನ್ನು ಹಾಕ್ತಾ ಇರುವಂಥದ್ದು. ಜೊತೆಗೆ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿ ಬಸ್ಗಳನ್ನು ಡಿಪೋದಲ್ಲಿ ನಿಲ್ಲಿಸಿರುವಂಥದ್ದು. ಈಗ ಚಿಕ್ಕಮಗಳೂರಿನ ಡಿಪೋದಲ್ಲಿ 150ಕ್ಕೂ ಅಧಿಕ ಬಸ್ಗಳು ನಿಲ್ಲಿಸಿರುವಂಥದ್ದು. ಈ ಒಂದು ಡಿಪೋದಲ್ಲಿ ಸುಮಾರು 156 ಬಸ್ಗಳಿದೆ. ಆ ಪೈಕಿ 150 ಬಸ್ಗಳು ಡಿಪೋವನ್ನು ಸೇರಿರುವಂಥದ್ದು. ಪ್ರಮುಖವಾಗಿ ಇಲ್ಲಿಂದ ಈ ಒಂದು ಡಿಪೋ ಏನಿದೆ, ಈ ಒಂದು ಡಿಪೋದಲ್ಲಿ 156 ಬಸ್ಗಳಿದೆ. ಈ ಬಸ್ಗಳೇನಿದೆ ಅದು ಚಿಕ್ಕಮಗಳೂರು ಗ್ರಾಮಾಂತರ ಭಾಗ, ಅಂದರೆ ಮಲೆನಾಡಿನ ಗ್ರಾಮಾಂತರ ಪ್ರದೇಶ ಮತ್ತು ಬಯಲುಸೀಮೆ ಗ್ರಾಮಾಂತರ ಪ್ರದೇಶ ಸೇರಿದಂತೆ ಹೊರ ಜಿಲ್ಲೆ ಮತ್ತು ರಾಜ್ಯಗಳಿಗೂ ಕೂಡ ಸಂಚಾರವನ್ನು ಮಾಡ್ತಾ ಇತ್ತು. ಆದರೆ ರಾತ್ರಿ 12 ಗಂಟೆಯಿಂದಲೇ ಸಂಪೂರ್ಣವಾಗಿ ತಮ್ಮ ಸೇವೆಯನ್ನು ಬಂದನ್ನು ಮಾಡಿರುವಂಥದ್ದು. ಯಾವುದೇ ರೀತಿಯ ಬಸ್ಗಳು ಕೂಡ ರಸ್ತೆಗೆ ಇಳಿತಾ ಇಲ್ಲ. ಸಂಪೂರ್ಣವಾಗಿ ಡಿಪೋದಲ್ಲಿ ನಿಲ್ಲಿಸಿರೋದನ್ನು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಪ್ರಮುಖವಾಗಿ ಇದೇ ರೀತಿ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ 6 ಡಿಪೋಗಳು ಬರುತ್ತೆ. 6 ಡಿಪೋದಲ್ಲೂ ಕೂಡ ಬಸ್ಗಳನ್ನು ನಿಲ್ಲಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ರಾಜ್ಯ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ತಾವು ಮುಷ್ಕರವನ್ನು ಮುಂದುವರಿಸ್ತೀವಿ ಅಂತೇಳಿ ನೌಕರರು ಕೂಡ ಪಟ್ಟನ್ನು ಹಿಡಿದಿರುವಂಥದ್ದು. ಪ್ರಮುಖವಾಗಿ ಏನು ಹೊರ ಜಿಲ್ಲೆಗೆ ಮತ್ತು ಹೊರ ಭಾಗಕ್ಕೆ ಹೋದಂತಹ ಬಸ್ಗಳೇನಿದೆ ಅವು ತಮ್ಮ ಕರ್ತವ್ಯವನ್ನು ಮುಗಿಸಿದ ಬಳಿಕ ಡಿಪೋವನ್ನು ಸೇರ್ತಾ ಇರುವಂಥದ್ದು. ಪ್ರಮುಖವಾಗಿ ಇದೇ ರೀತಿಯ ಸ್ಥಿತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಸಾರಿಗೆ ಮತ್ತು ಸಂಚಾರ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಆಗ್ತಾ ಇರುವಂಥದ್ದು. ಕ್ಷಣಕ್ಕೂ ಕೂಡ ಪ್ರಯಾಣಿಕರು ಕೂಡ ಸಾಕಷ್ಟು ಪರದಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಸ್ಗಳು ರಸ್ತೆಗೆ ಇಳಿದಲೆ ಡಿಪೋವನ್ನು ಸೇರ್ತಾ ಇದೆ. ಪ್ರಮುಖವಾಗಿ ಇದೇ ರೀತಿಯ ಸ್ಥಿತಿ ಚಿಕ್ಕಮಗಳೂರಿನ 6 ಡಿಪೋದಲ್ಲಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಈ ರೀತಿ ಹಲವು ಕಡೆಗಳಲ್ಲಿ ಬಂದ್ ಬಿಸಿ ತಟ್ಟಿದೆ. ಆದರೆ ಉಡುಪಿಯಲ್ಲಿ ವಿಭಿನ್ನವಾದಂತಹ ಚಿತ್ರಣ. ಅಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿಲ್ಲ. ಯಾಕಂದ್ರೆ ಅಲ್ಲಿ ಬಹುತೇಕ ಜನ ಖಾಸಗಿ ಬಸ್ಗಳಲ್ಲೇ ಸಂಚಾರ ಮಾಡೋದು ಸಾಮಾನ್ಯವಾಗಿ. ಹೀಗಾಗಿ ಅವರಿಗೇನು ವ್ಯತ್ಯಾಸ ಆಗಿಲ್ಲ. ಬೆಳಗಿನಿಂದಲೇ ಖಾಸಗಿ ಬಸ್ಗಳು ಎಂದಿನಂತೆ ಸಂಚರಿಸ್ತಾ ಇವೆ. ಪ್ರಯಾಣಿಕರ ಯಥಾಸ್ಥಿತಿ ಸಂಚಾರ ಇರುವಂಥದ್ದು. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ವರದಿ ಕೊಟ್ಟಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇಂದು ಸಾರಿಗೆ ನೌಕರರು ಮುಷ್ಕರವನ್ನು ಕರೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ನಾವು ಚಿತ್ರಣವನ್ನು ಗಮನಿಸ್ಬೋದು. ನಾವೀಗ ಇರುವಂಥದ್ದು ಉಡುಪಿಯ ಪ್ರಮುಖ KSRTC ಬಸ್ ನಿಲ್ದಾಣದಲ್ಲಿರುವಂಥದ್ದು. ನಾವು ಚಿತ್ರಣವನ್ನು ಗಮನಿಸ್ಬೋದು. ಕೆಲವೊಂದು ಬಸ್ಸುಗಳ ಸಂಖ್ಯೆ ಕಡಿಮೆ ಆಗಿದೆ ಮತ್ತು ಬಸ್ಸುಗಳ ಒಂದು ಟೈಮಿಂಗ್ ಸ್ವಲ್ಪ ಬದಲಾವಣೆ ಆಗಿದೆ. ಹೊರತುಪಡಿಸಿದರೆ ಯಾವುದೇ ಒಂದು ಇಲ್ಲಿ ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಜಿಲ್ಲೆಗಳಿಗಾಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಈಗ ಖಾಸಗಿ ಸರ್ಕಾರಿ ಬಸ್ ಓಡಾಡ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಸಾಕಷ್ಟು ಪ್ರಯಾಣಿಕರು ಒಂದು ಸರ್ಕಾರಿ ಬಸ್ಸನ್ನು ಅವಲಂಬಿತರಾಗಿರೋದ್ರಿಂದ ಬಸ್ ಕೂಡ ಓಡಾಟ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿಯ ಹಿರಿಯ ಅಧಿಕಾರಿಗಳು ಹೇಳಿರುವ ಪ್ರಕಾರ ಯಾವುದೇ ಒಂದು ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಇಂದು ಬೆಳಗಿನಿಂದಲೂ ಕೂಡ ಬಸ್ ಸಂಚಾರ ಎಂದಿನಂತೆ ಓಡಾಟ ಮಾಡ್ತಿರುವಂಥದ್ದು. ಆದರೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಖಾಸಗಿ ಬಸ್ಗಳನ್ನು ಅವಲಂಬಿತರಾಗಿರೋದ್ರಿಂದ ಹೆಚ್ಚಿನ ಜನರು ಖಾಸಗಿ ಬಸ್ನಲ್ಲೇ ಓಡಾಟ ಮಾಡ್ತಾರೆ ಮತ್ತು ಕೆಲವೊಂದು ಪ್ರದೇಶಗಳಿಗೆ ಅಂದರೆ ಹೊರ ಒಂದು ಜಿಲ್ಲೆ ಆಗಿರುವಂಥ ಅಥವಾ ಕಾರವಾರ ಆಗಿರ್ಬೋದು ಅಥವಾ ಇನ್ನಿತರ ಶಿವಮೊಗ್ಗ ಇನ್ನಿತರ ಪ್ರದೇಶಗಳಿಗೆ ಸರ್ಕಾರಿ ಬಸ್ಸುಗಳು ಏನೋ ಓಡಾಟ ಮಾಡುತ್ತೆ, ಅದು ಎಂದಿನಂತೆ ಓಡಾಟ ಮಾಡ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಮತ್ತೊಂದು ಕಡೆಯಲ್ಲಿ ಈಗ ಈ ಒಂದು ಪ್ರದೇಶಗಳಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ಸಮಯದಲ್ಲಿ ಪ್ರತಿಭಟನೆ ಕಾವು ಹೆಚ್ಚಾದರೆ ಮತ್ತು ಯಾವುದೇ ಒಂದು ಅಹಿತ ಘಟನೆ ನಡೀಬಾರ್ದು ಹಿನ್ನೆಲೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. KSRP ತುಕಡಿಗಳನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಸದ್ಯ ಈ ಒಂದು ಬಸ್ ಕೆಲವರಿಗೆ ಒಂದು ಮುಷ್ಕರದ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ಗೆ ಬರುವಂಥ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಕೆಲವರಿಗೂ ಈಗ ಬಸ್ ಇರುವ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಯಾಣಿಕರು ಇದನ್ನೇ ಬಸ್ಸನ್ನು ಅವಲಂಬಿಸಲಾಗಿರುವಂಥದ್ದು. ಸದ್ಯ ಇಲ್ಲಿ ಉಡುಪಿ
ಉಡುಪಿಯಲ್ಲಿ ಈಗ KSRTC ಒಂದು ಸಾರಿಗೆ ನೌಕರರ ಮುಷ್ಕರ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಬಿಸಿ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ನಾವು ಚಿತ್ರಣವನ್ನು ಕೂಡ ಗಮನಿಸಿದ್ವಿ, ಸಾಕಷ್ಟು ಬಸ್ಸುಗಳು ಕೂಡ ಓಡಾಟ ಮಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಒಂದು ಮುಷ್ಕರದ ಬಿಸಿ ಯಾವುದೇ ರೀತಿಯ ಒಂದು ಪರಿಣಾಮ ಬೀರಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.